ಕೃಷ್ಣದು ಕಾಂಪಿಟೇಷನ್ ಗೊತ್ತಾ? ನಾನು ಕಾಂಪಿಟೇಷನ್ ಅಲ್ಲಿ ಗೆಲ್ಲಬೇಕು ಅಂತ ಇಷ್ಟು ಸುಂದರವಾಗಿ ರೆಡಿ ಆಗಿದ್ದೀನಿ ನೋಡು. ನಮ್ಮಮ್ಮ ಹೊಲ್ಕೊಟ್ಟಿದ್ ಲಂಗ ಚೌಲಿ, ಇದಕ್ಕೆ ವೇಲ್ ಹಾಕೊಂಡು ಸರ ಹಾಕೊಂಡು ಪೇಟ ಎಲ್ಲ ಹಾಕೊಂಡು ನಾನು ಪ್ರೋಗ್ರಾಮಿಗೆ ಹೋಗ್ತಿದ್ದೀನಿ. ಈ ಸಲ ರಾಧಾಕೃಷ್ಣ ಕಾಂಪಿಟೇಷನ್ ಅಲ್ಲಿ ನಾನೇ ವಿನ್ ಆಗೋದು ನೋಡ್ತಿರೋ. ನೀವೆಲ್ಲ ಇನ್ನು ರಿಜಿಸ್ಟ್ರೇಷನ್ ಮಾಡಿಲ್ವಾ? ನೀವು ಬಟ್ಟೆನೂ ಹಾಕೊಂಡಿಲ್ಲ, ಕೃಷ್ಣ ರಾಧಾದು ರಿಜಿಸ್ಟ್ರೇಷನ್ ಮಾಡಿಲ್ಲ. ಹಾಗಾಗಿ ಸಲ ನಾನೇ ಗೆಲ್ಲೋದು ನೋಡ್ತೀರಿ. ದೊಡ್ಡ ಪ್ರೈಸ್ ಇಸ್ಕೊಂಡ್ ಬರ್ತೀನಿ. ಏನು ರಾಧಾಕೃಷ್ಣ ಕಾಂಪಿಟೇಷನ್? ಲೋ ಗಿರೀಶ, ನಮಗಿನ್ನೂ ಗೊತ್ತೇ ಆಗಿಲ್ವಲ್ಲೋ. ನಡಿಯೋ ಬೇಗ ಅಜ್ಜಿಗೆ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಬೇಗ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಹಾಕೊಳ್ಳೋಣ ಕಣೋ. ನಾವು ರಾಧಾಕೃಷ್ಣ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗೋಣ. ಏ ಅಂಜಲಿ, ನಿನ್ಗಿಂತ ಸಕ್ಕತ್ತಾಗಿ ರೆಡಿ ಆಗ್ತೀನಿ ಗೊತ್ತಾ ನಾನು. ನಮ್ಮ ಅಜ್ಜಿ ಅವರೇ ಬಟ್ಟೆನೆಲ್ಲ ಹೊಲ್ಕೊಡ್ತಾರೆ. ಯಾವ ತರ ಬೇಕೋ ಆ ಡಿಸೈನ್ ನ ಅವರೇ ಹೊಲ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡುತ್ತೆ ನಮ್ಮ ಅಜ್ಜಿ. ನಿನ್ ಬಟ್ಟೆ ಏನಿದು ಪುಟ್ಟಗೋಸಿ ತರ ಇದೆ. ನಾನು ರಾಣಿ ಮಹಾರಾಣಿ ಬಟ್ಟೆನೆ ಹೊಲಿಸ್ಕೊಂಡು ಹಾಕ ಬರ್ತೀನಿ ನೋಡ್ತಿರು. ಹೋಗಿ ನಮ್ಮ ಮನೆ ಸಕ್ಕತ್ತಾಗಿ ಸ್ಟಿಚಿಂಗ್ ಮಾಡಿದ್ದಾರೆ. ನಾನೇ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು. ಹೋಗಿ ನಿಮ್ಮ ಅಜ್ಜಿ ಹತ್ರ ಅದೇನ್ ಮಹಾರಾಣಿ ಬಟ್ಟೆನ ಪುಟ್ಟಗೋಸಿನ ಹೊಲಿಸ್ಕೊಂಡು ಹಾಕೊಂಬಾ, ನೋಡ್ತೀನಿ ಅದ್ ಯಾವ ತರ ರೆಡಿ ಆಗ್ತೀಯ ಅಂತ. ನೀನೇ ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋದು ನೋಡ್ತಿರು. ಒಳ್ಳೆ ರಾಣಿ ಮಹಾರಾಣಿ ಮುದ್ದು ರಾಧೆ ತರ ಕಾಣಿಸ್ತಿದೀಯಾ. ಇವಾಗ್ಲೇ ಹೋಗಿ ಅಜ್ಜಿ ಹತ್ರ ಹೇಳಿ ಕೃಷ್ಣನ್ ತರ ರೆಡಿ ಆಗಿ ಬರ್ತೀನಿ. ನೀನೇ ರಾಧೆ, ನಾನೇ ಕೃಷ್ಣ, ಏನಂತೀಯಾ? ನೋಡ್ತೀನಿ ನೀನ್ ಯಾವ ತರ ಕೃಷ್ಣನ್ ತರ ರೆಡಿ ಆಗಿ ಬರ್ತೀಯಾ ಅಂತ. ನಾನಂತೂ ಕಾಂಪಿಟೇಷನ್ ಗೆ ಹೋಗ್ತಾ ಇದೀನಿ. ಬೇಗ ನೀವುಗಳು ರೆಡಿ ಆಗಿ ಬನ್ನಿ. ಇನ್ನು 1 ಗಂಟೆ ಟೈಮ್ ಇರೋದು ರೆಡಿ ಆಗಿ ಬರೋಕೆ. ಸರಿ ಆಯ್ತು, ಹೋಗು. ನಾವು ಎಷ್ಟು ಚೆನ್ನಾಗಿ ರೆಡಿ ಆಗಿ ಬರ್ತೀವಿ ಅಂತ ನೋಡ್ತಾ ಇರು, ವೇಟ್ ಮಾಡ್ತಿರು. ಇಡೀ ಸ್ಟೇಜ್ ನೇ ಅಲ್ಲಾಡಿಸ್ಬಿಡ್ತೀವಿ. ಹೋಗು. ಸರಿ ಆಯ್ತು, ನಾನು ಗಿರೀಶ ಕಿಸ್ತಿದ್ ಸಾಕು, ನಡಿ ಒಳಗಡೆ. ಅಜ್ಜಿ ಹತ್ರ ಹೋಗಿ ಒಳ್ಳೆ ಕಾಸ್ಟ್ಯೂಮ್ ಹೊಲಿಸ್ಕೊಳ್ಳೋಣ. ಇನ್ನು 1 ಗಂಟೆ ಟೈಮ್ ಇರೋದು. ನನ್ನ ಹತ್ರ ಇರೋ ಯಾವ್ದಾದ್ರು ಲೆಹೆಂಗಾ ಸೆಟ್ ಮಾಡಿ ಟೋಪಿ ಎಲ್ಲ ಹಾಕೊಂಡು ನಾನು ಬೇಗ ರೆಡಿ ಆಗ್ತೀನಿ. ನಡಿಯೋ. ಸರಿ ನಡಿ. ಏನೇ ಆದ್ರೂ ಅಂಜಲಿನೇ ಗೆಲ್ಲೋದು. ಸಕ್ಕತ್ ಹೀರೋಯಿನ್ ತರ ಕಾಣಿಸ್ತಿದ್ದಾಳೆ. ಸೇಮ್ ಟು ಸೇಮ್ ರಾಧಾ ರಾಣಿ ತರ ಸಕ್ಕತ್ತಾಗಿ ಕಾಣಿಸ್ತಿದ್ದಾಳೆ. ಅಜ್ಜಿ ಏನ್ರ ಚುಪ್ಪಿ ಗಿರೀಶ, ಅಜ್ಜಿ ಅಂತ ಕಿರ್ಚಾಡ್ಕೊಂಡ್ ಬರ್ತೀರಾ? ಏನ್ ಹೇಳಿ? ಅಜ್ಜಿ, ರಾಧಾಕೃಷ್ಣಂದು ಕಾಂಪಿಟೇಷನ್ ಅಂತೆ ಊರಲ್ಲಿ. ಬೇಗ ನನಗೊಂದು ರಾಧೆದು ಕಾಸ್ಟ್ಯೂಮ್ ಮಾಡ್ಕೊಡು ಅಜ್ಜಿ. ಅಜ್ಜಿ, ಚುಪ್ಪಿ ಕಾಸ್ಟ್ಯೂಮ್ ಅಲ್ಲಿ ಇರ್ಲಿ, ಫಸ್ಟ್ ನನಗೊಂದು ಸೂಪರ್ ಕೃಷ್ಣ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಡು ಅಜ್ಜಿ. ಏನ್ ಗೊತ್ತಾ ಅಂಜಲಿ, ರಾಧೆ ಆಗಿ ರೆಡಿ ಆಗಿದ್ದಾಳೆ. ಏನ್ ಸಕ್ಕತ್ತಾಗಿ ಕಾಣಿಸ್ತಿದ್ದಾಳೆ ಗೊತ್ತಾ ಅಜ್ಜಿ. ಅವಳ ಜೊತೆ ನಾನು ಕೃಷ್ಣನಾಗಿ ನಿಲ್ಬೇಕು. ಅವಳು ನನ್ನ ಫ್ರೆಂಡ್ ಅಲ್ವಾ, ಅವಳು ರಾಧೆ ಆದ್ಮೇಲೆ ನಾನು ಕೃಷ್ಣ ಆಗ್ಲೇಬೇಕಲ್ವಾ ಅಜ್ಜಿ. ಬೇಗ ನಂಗೊಂದು ಧೋತಿ ಹೊಲ್ಕೊಡು ಅಜ್ಜಿ. ಧೋತಿ ಬೇಗ ಆಗುತ್ತೆ. ಈ ಚುಪ್ಪಿ ಬಟ್ಟೆ ಬೇಗ ಆಗಲ್ಲ. ಧೋತಿ 1 ನಿಮಿಷಕ್ಕೆ ಆಗೋಗುತ್ತೆ. ಫೋಲ್ಡ್ ಮಾಡ್ಕೊಂಡು ಹೊಲ್ದ್ರೆ ಆಗೋಯ್ತು. ಆಮೇಲೆ ವೇಲ್ ಗೀಲೆಲ್ಲ ಸೇರ್ಕೊಂಡು ಕಿರೀಟ ಎಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಮೈ ತುಂಬಾ ಪೇಂಟಿಂಗ್ ಎಲ್ಲ ನಾನೇ ಬೆಳ್ಕೊಂಡ್ಬಿಡ್ತೀನಿ ಅಜ್ಜಿ. ಬೇಗ ಮಾಡ್ಕೊಡಜ್ಜಿ. ನಾನ್ ಬೇಗ ಕೃಷ್ಣನ್ ತರ ರೆಡಿ ಆಗ್ಬಿಟ್ಟು ಕಾಂಪಿಟೇಷನ್ಗೆ ಹೋಗಿ ಅಂಜಲಿ ಪಕ್ಕದಲ್ಲಿ ಕೃಷ್ಣನ್ ತರ ಕೊಳಲು ಉತ್ಕೊಂಡು ನಿಲ್ಬೇಕು ಅಜ್ಜಿ. ಅಯ್ಯೋ, ನಿಮ್ಮ ರಾಧಾಕೃಷ್ಣ ಕಾಸ್ಟ್ಯೂಮ್ ಅಂತೆ ಕಾಸ್ಟ್ಯೂಮು. ಇವತ್ತು ನಮ್ಮ ಮನೇಲಿ ಪುಟಾಣಿ ಪಾಪು ಯಾರು ಹೇಳಿ? ಪುಟಾಣಿ ಪಾಪು ಲಾವಿಶ್ ಪಾಪು. ಹಂಗಾಗಿ ಅವನನ್ನ ಮಾತ್ರ ಕೃಷ್ಣ ಮಾಡಬೇಕು ಅಂತ ಅವನೊಬ್ನಿಗೆ ಬಟ್ಟೆ ಹೊಲಿತಾ ಕೂತೀನಿ. ಇವಾಗ ನೀವುಗಳು ನನ್ನನ್ನು ಕೃಷ್ಣ ಮಾಡು ರಾಧೆ ಮಾಡು ಅಂತ ಹೇಳಿದ್ರೆ ನಾನಿರೋ 1 ಗಂಟೆಲಿ ಏನೇನು ಅಂತ ಹೊಲಿಲಿ ಹೇಳಿ? ಇವಾಗ ಸದ್ಯಕ್ಕೆ ನಮ್ಮ ಲಾವಿಶ್ ಪಾಪುದು ಬಟ್ಟೆ ರೆಡಿ ಆಗಿದೆ. ತೋಡಿಸ್ಬಿಟ್ಟು ನಾನು ಅವನಿಗೆ ರೆಡಿ ಮಾಡಬೇಕು, ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗ್ಬೇಕು. ನೀವು ಏನಾರು ಮಾಡ್ಕೊಳ್ಳಿ, ಧೋತಿನಾರು ಹೊಲ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಂಗಂತೂ ಗೊತ್ತಿಲ್ಲಪ್ಪ. ನನ್ನ ಹತ್ರ ಅಂತೂ ಟೈಮ್ ಇಲ್ಲ. ಕೈ ಕಾಲೆಲ್ಲ ಸೋತೋದ್ವು ನನಗಂತೂ. ಅಯ್ಯೋ ಅಜ್ಜಿ, ಮತ್ತೇನ್ ಮಾಡ್ಲಿ ನಾನು ಇವಾಗ? ರಾಧೆ ತರ ಹೇಗ್ ರೆಡಿ ಆಗ್ಲಿ? ಚುಪ್ಪಿ, ನೀನ್ ರಾಧೆ ತರ ರೆಡಿ ಆಗ್ಬೇಕು ಅಂತ ಅಂದ್ರೆ ನಿನ್ಗೆ ಯಾವ್ದಾದ್ರು ಒಂದು ಲೆಹೆಂಗಾ ಇರುತ್ತಲ್ಲ ಪುಟ್ಟ, ಅದನ್ನೇ ಹಾಕೊಂಡು ಅದಕ್ಕೊಂದು ಕಿರೀಟ ತರ ರೆಡಿ ಮಾಡ್ಕೋ. ಕುತ್ತಿಗೆಗೆ ಫ್ಲವರ್ಸ್ ಎಲ್ಲ ಹಾಕೊಂಡ್ರೆ ರಾಧೆ ತರ ರೆಡಿ ಆಗುತ್ತೆ ಕಣೆ. ರಾಧೆ ತುಂಬಾ ಈಸಿ. ಇವಾಗಲೇ ಸ್ಟಿಚಿಂಗ್ ಮಾಡ್ಬೇಕು ಅಂತೇನಿಲ್ಲ. ನಿನ್ಗೆ ಲೆಹೆಂಗಾ ಗೌನ್ ಎಲ್ಲ ಸ್ಟಿಚಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಜ್ಜಿಗೆ ತುಂಬಾ ಟೈಮ್ ಬೇಕಾಗುತ್ತೆ. ಸರಿ ಅಮ್ಮ, ಹಂಗೆ ಮಾಡ್ತೀನಿ. ಅಜ್ಜಿ ಪ್ಲೀಸ್ ನನಗೆ ಒಂದೇ ಒಂದು ಧೋತಿ ಹೊಲ್ಕೊಡು ಅಜ್ಜಿ. ನನ್ನ ಹತ್ರ ಯಾವ್ದು ಧೋತಿ ಇಲ್ಲ. ಸರಿ ಆಯ್ತು ಬಿಡು. ಧೋತಿ ಏನು ಹೊಲಿಯೋದೇ ಬೇಡ. ಒಂದು ಪಂಚೆ ತಗೊಂಡು ಉಡಿಸ್ಬೋದು. ಅದೇನು ಬೇಗ ಒಂದು 5 ನಿಮಿಷಕ್ಕೆ ಉಡಿಸ್ಬೋದು. ಅದನ್ನೇನು ಹೊಲಿಬೇಕು ಅಂತಿಲ್ಲ. ನಡಿ ಅತ್ಲಾಗಿ ಧೋತಿ ಉಡಿಸ್ತೀನಿ. ಸರಿ ಅಜ್ಜಿ ಆಯ್ತು. ನಾನು ಒಳ್ಳೆ ಕೃಷ್ಣನ್ ಮಾಡು ಬೇಗ. ಅಂಜಲಿ ವೇಟ್ ಮಾಡ್ತಿರ್ತಾಳೆ. ಬಾರವತ್ಲಾಗಿ ನೀನು ಸೇರ್ಕ. ನಂಗಂತೂ 3 ಜನನೂ ರೆಡಿ ಮಾಡಕ್ ಅಕ್ಕಲ್ಲ. ನಮ್ಮನೆ ಮುದ್ದು ಕೃಷ್ಣ ಲಾವಿಶ್ಗೆ ನಾನು ಬಟ್ಟೆ ಎಲ್ಲ ತೊಡ್ಸಿ ಮೇಕಪ್ ಮಾಡಿ ರೆಡಿ ಮಾಡಬೇಕು ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಇವರಿಬ್ರು ಸೇರ್ಕೊಬಿಟ್ರಲ್ಲ. ಇವರಿಬ್ರಿಗೂ ರೆಡಿ ಮಾಡೋಣ ಅತ್ಲಾಗಿ. ನಡಿ 3 ಜನಕ್ಕೂ. ಇವತ್ತು ಎಲ್ಲರನ್ನು ಕರ್ಕೊಂಡು ಕಾಂಪಿಟೇಷನ್ಗೆ ಹೋಗಿ ನಮ್ಮನೆ ಮಕ್ಕಳಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಪ್ರೈಸ್ ಬಂದೇ ಬರ್ಬೇಕು. ಹಂಗ್ ಮಾಡೋಣ ಕಣವ ಪುಟಿ. ಸರಿ ಅಮ್ಮ ಆಯ್ತು. ಅವಿಶ್ ಪುಟಾಣಿ, ಗಿರೀಶ, ಚುಪ್ಪಿ ಬರ್ರೋ ಇಲ್ಲಿ ಬೇಗ. ಇಲ್ಲೆಲ್ಲರೂ ಕುತ್ಕೊಳ್ಳಿ, ಫೋಟೋ ತೆಗಿಬೇಕು. ನಾನು ಮುದ್ದು
ಕೃಷ್ಣ ನಾನ್ ಬೆಣ್ಣೆ ತಿಂತೀನಿ. ಎಲ್ಲರೂ ರೆಡಿಯಾಗಿ ನಿಂತೆ ಆಯ್ತಾ? ಸೂಪರ್ ಆಗಿ ಕಾಣಿಸ್ತಿದ್ದಾರೆ ಅಮ್ಮ ಎಲ್ಲರೂ. ಫೋಟೋಗ್ರಾಫರಿಗೆ ಬರಕ್ಕೆ ಹೇಳಿದ್ದೆ, ಇಷ್ಟೊತ್ತಾದ್ರೂ ಫೋಟೋಗ್ರಾಫರೇ ಬರ್ಲಿಲ್ವಲ್ಲ? ಅಯ್ಯೋ, ಫೋಟೋಗ್ರಾಫರ್ ಇಷ್ಟೊತ್ತಿಗೆ ಬಂದು ಮಕ್ಕಳು ಬೇಗ ಬೇಗ ಫೋಟೋ ತೆಗೆದಿದ್ರೆ ಕಾಂಪಿಟೇಷನ್ಗೆ ಹೋಗೋದು ಸರಿ ಇತ್ತು. ಕಾಂಪಿಟೇಷನ್ ಪ್ರೋಗ್ರಾಮು ಇನ್ನು 10 ನಿಮಿಷದಲ್ಲಿ ಸ್ಟಾರ್ಟ್ ಆಗಿ ಬಿಡುತ್ತೆ. ಚುಪ್ಪಿ ಏನ್ ಸಖತ್ತಾಗಿ ಕಾಣಿಸ್ತಿದ್ದಾಳೆ ಈ ಸಲ. ಯಾಕೋ ನಮ್ ಚುಪ್ಪಿನೇ ರಾಧಾ ಅಂತ ಫಸ್ಟ್ ರಾಧಾ ಪ್ರೈಸ್ ಗೆಲ್ಬೋದೋ ಏನೋ ಗೊತ್ತಿಲ್ಲ. ಅಜ್ಜಿ, ನಾನ್ ಕೂಡ ಕೃಷ್ಣನ್ ತರ ಸೂಪರ್ ಆಗಿ ಕಾಣಿಸ್ತಿದೀನಿ ತಾನೇ? ಅಯ್ಯೋ ಗಿರೀಶ, ಮೈಗೆಲ್ಲ ನೀಲಿ ಬಣ್ಣ ಬಳಕಬಿಟ್ಟು ಮುಖ ಯಾಕೋ ಬಿಟ್ಟೆ? ಮುಖಕ್ಕೆ ಒಂಚೂರು ನೀಲಿ ಬಣ್ಣ ಬಳಕಬೇಕಿತ್ತು ತಾನೇ ನೀನು? ಅಜ್ಜಿ, ಮುಖಕ್ಕೆ ನೀಲಿ ಬಣ್ಣ ಬಳಕೊಂಡ್ರೆ ಸ್ಕಿನ್ ಅಲರ್ಜಿ ಆಗೋಗ್ಬಿಡುತ್ತೆ. ಆಮೇಲೆ ನಾಳೆ ಪಿಂಪಲ್ ಎಲ್ಲ ಬಂದ್ಬಿಟ್ರೆ ಅಂಜಲಿ ನನ್ ಕಡೆ ನೋಡೋದೇ ಇಲ್ಲ ಆಮೇಲೆ. ಅಯ್ಯೋ ನಿನ್ನ, ಒಂಚೂರು ಮುಖಕ್ಕೆ ಅಚ್ಚುಕಟ್ಟಾಗಿ ನೀಲಿ ಬಣ್ಣ ಬಳಕೊಂಡಿದ್ರೆ ಕಾಂಪಿಟೇಷನ್ ಬೇಕಾದ್ರೆ ನೀನೇ ಗೆಲ್ತಿದ್ದೆ ಕಣ ಗಿರೀಶ. ಒಂಚೂರು ನೀಲಿ ಬಣ್ಣ ಬಳಿಯನ ಇರು. ಗಿರೀಶ, ನೀನ್ ಮುಖಕ್ಕೆ ನೀಲಿ ಬಣ್ಣ ಬಳಕಳಲ್ಲ ಅಂದಲ್ಲ, ಅದಕ್ಕೆ ನೋಡು ಮುಖಕ್ಕೊಂದು ಪಂಚ್ ಕೊಟ್ಟಿದ್ ಕೂಡ್ಲೆ ಮುಖ ಎಲ್ಲ ನೀಲಿ ಗಟ್ಟಿಬಿಡ್ತು. ಏನ್ ಸಕದ ಕಾಣಿಸ್ತಿದ್ಯಾ ನೋಡಿ ಇವಾಗ. ಅಚ್ಚುಕಟ್ಟಾಗಿ ಒಳ್ಳೆ ಅಪ್ಪಟ ಮುದ್ದು ಕೃಷ್ಣನ್ ತರ ಕಾಣಿಸ್ತಿದ್ಯಾ. ಈ ತರ ಮುಖದಲ್ಲಿ ನೀನು ಕಾಂಪಿಟೇಷನ್ ಹೋದ್ರೆ ನೀನೇ ಗೆಲ್ಲದು ಬಿಡು. ಏನಾಗಲ್ಲ ಬಿಡೋ ಗಿರೀಶ, ಇವಾಗ ನೀಟಾಗಿ ಕೃಷ್ಣನ್ ತರ ಕಾಣಿಸ್ತಿದ್ಯಾ. ಅಮ್ಮ ಅಜ್ಜಿ, ನಾನ್ ಹೇಗ್ ಕಾಣಿಸ್ತಿದೀನಿ ಹೇಳಿ? ಅಯ್ಯೋ ನನ್ ಮುದ್ದು ರಾಧೆ ಕಣವ ಚುಪ್ಪಿ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ನೋಡಕ್ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದು ಚುಪ್ಪಿ, ಸಂಜೆ ಬಂದಿದ್ ಕೂಡ್ಲೆ ನಿಮ್ಮೆಲ್ಲರಿಗೂ ದೃಷ್ಟಿ ತೆಗ್ದಾಕ್ಬೇಕು. ಎಷ್ಟು ಮುದ್ದಾಗಿ ಕಾಣಿಸ್ತಿದೀರಾ ಗೊತ್ತಾ? ಈ ಸಲ ನಿಮ್ 3 ಜನದಲ್ಲಿ ಯಾರಾದ್ರೂ ಒಬ್ರು ಕಾಂಪಿಟೇಷನ್ ಗೆದ್ದೇ ಗೆಲ್ತೀರಾ. ಫೋಟೋಗ್ರಾಫರ್ ಬಂದಾಯ್ತು, ಎಲ್ಲರೂ ಇಲ್ಲಿ ಸ್ಮೈಲ್ ಮಾಡಿ ಹೇಳಿ. ಅಂದ್ರೆ ಏನ್ ನೀವು ಕ್ಯಾಮ್ರಾ ಇಟ್ಕೊಂಡು ಫೋಟೋಗ್ರಾಫರ್ ತರ ಬಂದ್ರಲ್ಲ, ಎಲ್ಲಿ ಫೋಟೋಗ್ರಾಫರು? ಫೋಟೋಗ್ರಾಫರಿಗೆ ನಾನೇ ಬೇಡ ಅಂತ ಹೇಳ್ದೆ. ನನ್ನ ಹತ್ರನೇ ಕ್ಯಾಮ್ರಾ ಇದೆಯಲ್ಲ, ಈ ಕ್ಯಾಮ್ರಾದಲ್ಲೇ ಮಕ್ಕಳು ಫೋಟೋ ಎಲ್ಲ ತೆಗೆದ್ರೆ ಯಾವಾಗಲೂ ಲೈಫ್ ಟೈಮ್ ಕ್ಯಾಮ್ರಾದಲ್ಲಿ ಫೋಟೋ ಇದ್ದೇ ಇರುತ್ತೆ. ಲ್ಯಾಪ್ಟಾಪಿಗೂ ಹಾಕೋಬಹುದು, ಪ್ರಿಂಟ್ ಹಾಕಿಸಬಹುದು ಅತ್ತೆ. ಅದಕ್ಕೆ ನಾನೇ ಒಂಚೂರು ಕೆಲಸದಲ್ಲಿ ಫ್ರೀ ಮಾಡ್ಕೊಂಡು ಬಂದೆ. ಎಲ್ಲಿ ಎಲ್ಲರೂ ಸ್ಮೈಲ್ ಮಾಡಿ. ಶಮಂತ ಮಾಮ, ನನಗಂತೂ ಸ್ಮೈಲೇ ಬರ್ತಿಲ್ಲ. ಅಜ್ಜಿ ಕೊಟ್ಟಿದ್ದ ಪಂಚಿಗೆ ಹಲ್ಲೆಲ್ಲ ನೋವು ಶುರುವಾಗ್ಬಿಟ್ಟಿದೆ. ಆದ್ರೂ ಸೂಪರ್ ಆಗಿ ಕಾಣಿಸ್ತಿದ್ಯಾ ಕಣೋ ಗಿರೀಶ, ಒಂದ್ ಸ್ಮೈಲ್ ಮಾಡು. ಚುಪ್ಪಿ ಮುದ್ದು ಮುದ್ದು ಬಂಗಾರ ರಾಧೆ ತರ ಕಾಣಿಸ್ತಿದ್ಯಾ ಕಣೆ ಪುಟ್ಟ. ಈ ಕಡೆ ತಿರ್ಗು. ನಾನು ಫ್ರಂಟ್ ಅಲ್ಲಿ ನೋಡ್ತಿರ್ತೀನಿ, ನೀವು ಸೈಡ್ ಇಂದ ಕ್ಯಾಂಡಿಡ್ ಫೋಟೋ ತೆಗೀರಿ. ಶಮಂತೋಳಿ ಮಯ್ಯ, ಬೇಗ ಬೇಗ ಫೋಟೋ ತೆಗೀರಿ. ಕಾಂಪಿಟೇಷನ್ಗೆ ಲೇಟ್ ಆಯ್ತು. ನೀವೇ ಒಂಚೂರು ಮಕ್ಕಳನ್ನೆಲ್ಲ ಕಾರಲ್ಲಿ ಕರ್ಕೊಂಡೋಗಿ. ಮಕ್ಕಳು ಹಿಂಗೆ ನಡ್ಕೊಂಡೋದ್ರೆ ರೋಡಲ್ಲಿರೋ ಮಣ್ಣೆಲ್ಲ ಬಟ್ಟೆಗೆ ಹತ್ಕೊಬಿಡುತ್ತೆ. ಕಾರಲ್ಲಿ ಕರ್ಕೊಂಡೋಗಿ ರಾಧಾಕೃಷ್ಣನ್ನೆಲ್ಲ ಕಾಂಪಿಟೇಷನ್ ಹತ್ರ ಕರ್ಕೊಂಡೋಗಿ ಇವತ್ತು ಇವ್ರನ್ನೇ ಗೆಲ್ಲಿಸ್ಬೇಕು, ಆಯ್ತಾ? ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಮುದ್ದು ರಾಧಾಕೃಷ್ಣಗಳನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವೆ ಅಲ್ವಾ, ಮುದ್ದು ಗೊಂಬೆಗಳ ತರ. ಅಯ್ಯೋ, ನಮ್ ದೃಷ್ಟಿನೂ ಬೀಳುತ್ತೆ, ನಿಮ್ಗಳ ದೃಷ್ಟಿನೂ ಬಿದ್ಬಿಡುತ್ತೆ, ನನಗೆ ಗೊತ್ತು. ಇವತ್ತು ಸಂಜೆ 3 ಮಕ್ಕಳಿಗೂ ಅಚ್ಚುಕಟ್ಟಾಗಿ ಉಪ್ಪು ಮೆಣಸಿಂದು ದೃಷ್ಟಿ ತೆಗೆದು ಹಾಕ್ಬಿಡ್ತೀನಿ. ಇವಾಗ ನಮಗೆ ಕಾಂಪಿಟೇಷನ್ಗೆ ಹೋಗಕ್ಕೆ ಲೇಟ್ ಆಗ್ತಿದೆ. ಶಮಂತೋಳಿ ಮಯ್ಯ ಪಟ ಪಟ ಅಂತ ಫೋಟೋ ತೆಗೆದ್ಬಿಡ್ತಾರೆ. ನಾವೆಲ್ಲ ಕಾಂಪಿಟೇಷನ್ಗೆ ಹೋಗ್ತೀವಿ. ನೆಕ್ಸ್ಟ್ ಪಾರ್ಟ್ ವಿಡಿಯೋಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇರಿ. ಕಾಂಪಿಟೇಷನಲ್ಲಿ ಯಾರು ಗೆಲ್ತಾರೆ ಅಂತ ನಿಮಗೆ ಹೇಳ್ತೀವಿ, ಆಯ್ತಾ? ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ. ನಿಮ್ಮ ಮನೇಲಿರೋ ಮಕ್ಕಳಿಗೆ ಮುದ್ದು ರಾಧೆ ಮಾಡಿದ್ದೀರಾ, ಕೃಷ್ಣ ಮಾಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.